ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಯುಗಾದಿಯಲ್ಲಿ ಯಾಕೆ ಚಂದ್ರನನ್ನು ನೋಡಬೇಕು, ಹಾಗೆ ಗಣೇಶ ಚತುರ್ಥಿಯಲ್ಲಿ ಯಾಕೆ ಚಂದ್ರನನ್ನು ನೋಡಬಾರದು, ಹಾಗೆ ಯುಗಾದಿ ಹಬ್ಬದಲ್ಲಿ ಚಂದ್ರನನ್ನು ನೋಡುವುದರ ಮಹತ್ವವೇನು, ಶುಭ ಫಲಗಳೇನು ಅನ್ನುವುದನ್ನು ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಯುಗಾದಿಯಲ್ಲಿ ಚಂದ್ರನನ್ನು ನೋಡುವುದು ಒಂದು ಮುಖ್ಯ ಭಾಗವಾಗಿದೆ ಅಂತಲೇ ಹೇಳ್ಬೋದು. ಶಾಸ್ತ್ರಗಳ ಪ್ರಕಾರ ವರ್ಷದ ಮೊದಲನೇ ಚಂದ್ರನನ್ನು ನೋಡುವುದರಿಂದ ವರ್ಷವಿಡೀ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಚಂದ್ರ ದರ್ಶನದ ಪೌರಾಣಿಕ ಹಿನ್ನೆಲೆ ಏನು, ಹಾಗೆ ಯುಗಾದಿ ಚಂದ್ರ ದರ್ಶನದಿಂದ ನಮಗೆ ದೊರೆಯುವ ಲಾಭಗಳೇನು, ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಯುಗಾದಿಯ ಚಂದ್ರ ದರ್ಶನದ ಪೌರಾಣಿಕ ಹಿನ್ನೆಲೆ ತಿಳಿದುಕೊಳ್ಳುವುದಾದರೆ, ಗಣೇಶ ದೇವರಿಗೂ ಮತ್ತು ಚಂದ್ರನಿಗೂ ನಡೆದ ಘಟನೆಗೆ ಸಂಬಂಧಿಸಿದೆ. ಒಮ್ಮೆ ಗಣಪತಿ ದೇವರು ಹೊಟ್ಟೆ ತುಂಬ ಮೋದಕಗಳನ್ನು ತಿಂದು ಇಲಿಯ ಮೇಲೆ ಸವಾರಿ ಮಾಡುತ್ತಿರುತ್ತಾರೆ. ಆಗ ಹಾವು ಅಡ್ಡ ಬರುತ್ತದೆ. ಆಗ ಇಲಿ ಹೆದರಿಬಿಡುತ್ತದೆ. ಗಣೇಶ ದೇವರು ಕೆಳಗೆ ಬೀಳುವಂತಾಗುತ್ತದೆ. ಆಗ ಆಕಾಶದಲ್ಲಿರುವ ಚಂದ್ರ ಗಣಪತಿಯ ದೇವರು ಬಿದ್ದುದನ್ನು ನೋಡಿ ನಕ್ಕು ಬಿಡುತ್ತಾರೆ. ಆಗ ಕೋಪಗೊಂಡ ಗಣಪತಿ ದೇವರು, ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ಬಹು ಅಹಂಕಾರವಿದೆ. ಇಂದಿನಿಂದ ನಿನ್ನನ್ನು ಯಾರು ನೋಡುತ್ತಾರೋ ಅವರಿಗೆ ಕಳಂಕ ಬರಲಿ, ಜನರು ನಿನ್ನನ್ನು ನೋಡಿ ತಿರಸ್ಕರಿಸಲಿ ಎಂದು ಶಾಪವನ್ನು ನೀಡುತ್ತಾರೆ. ತನ್ನ ತಪ್ಪನ್ನು ತಿಳಿದುಕೊಂಡ ಚಂದ್ರ ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ. ಆಗ ಚಂದ್ರನ ಕ್ಷಮೆಗೆ ಮನಕರಗಿಸಿದ ಗಣಪತಿ, ನಿನಗೆ ನೀಡಿದ ಶಾಪವನ್ನು ಪೂರ್ಣವಾಗಿ ಹಿಂಪಡೆಯಲು ಸಾಧ್ಯವಿಲ್ಲ. ಆದರೆ ಭಾದ್ರಪದ ಶುಕ್ಲ ಚೌತಿಯ ದಿನದಂದು, ಅಂದರೆ ಗಣೇಶ ಚತುರ್ಥಿಯಂದು ಮಾತ್ರ ನಿನ್ನನ್ನು ನೋಡಿದವರಿಗೆ ಅಪವಾದ ಬರಲಿ. ಬದಲಾಗಿ ಹೊಸ ವರ್ಷದ ಆರಂಭ, ಅಂದರೆ ಯುಗಾದಿ ಮರುದಿನ ಚೈತ್ರ ಶುಕ್ಲ ಬಿದಿಗೆಯಂದು ಯಾರು ನಿನ್ನ ದರ್ಶನ ಮಾಡುತ್ತಾರೋ ಅವರಿಗೆಲ್ಲ ವರ್ಷವಿಡೀ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ದೊರೆಯಲಿ ಎಂಬ ವರವನ್ನು ನೀಡುತ್ತಾರೆ. ಹಾಗಾಗಿ ಯುಗಾದಿಯ ಚಂದ್ರ ದರ್ಶನಕ್ಕೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ. ಗಣೇಶ ಚತುರ್ಥಿಯ ಚಂದ್ರ ದರ್ಶನ ನಿಷೇಧವೆಂದು, ಯುಗಾದಿಯ ಮರುದಿನ ಮಾಡುವ ಚಂದ್ರ ದರ್ಶನ ಅಪವಾದಗಳಿಂದ ಮುಕ್ತಿಯನ್ನು ನೀಡುವ ಮತ್ತು ಶುಭವನ್ನು ತಂದುಕೊಡುವಂಥದ್ದಾಗಿದೆ. ಮತ್ತೊಂದು ನಂಬಿಕೆಯ ಪ್ರಕಾರ ಬ್ರಹ್ಮದೇವರು ಬ್ರಹ್ಮಾಂಡದ ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ್ದು ಚೈತ್ರ ಶುಕ್ಲ ಪಾಡ್ಯದ ದಿನ, ಅದೇ ಯುಗಾದಿ ಹಬ್ಬದ ಮೊದಲನೇ ದಿನ. ನಂತರ ಮಾರನೇ ದಿನವಾದ ಬಿದಿಗೆಯಂದು ಮೊಟ್ಟಮೊದಲ ಬಾರಿಗೆ ಆಕಾಶದಲ್ಲಿ ಚಂದ್ರನನ್ನು ನೋಡುವುದು. ಗಣೇಶ ಚತುರ್ಥಿಯ ದಿನ ಯಾರಾದರೂ ಚಂದ್ರನನ್ನು ನೋಡಿ ಅಪವಾದಕ್ಕೆ ಒಳಗಾಗಿದ್ದರೆ, ಯುಗಾದಿಯ ಮಾರನೆಯ ದಿನ ಚಂದ್ರ ದರ್ಶನವನ್ನು ಪಡೆಯುವುದರ ಮೂಲಕ ಆ ಅಪವಾದಗಳಿಂದ ಹೊರಬರಬಹುದು ಅಥವಾ ಮುಕ್ತಿಗೊಳ್ಳಬಹುದು. ಗಣೇಶ ಚತುರ್ದಶಿಯ ದಿನ ಚಂದ್ರನನ್ನು ನೋಡಬಾರದೆಂದು ಚಂದ್ರನಿಗೆ ಗಣೇಶ ದೇವರು ಕೊಟ್ಟ ಶಾಪವಾಗಿದೆ. ಹಾಗೆ ಯುಗಾದಿಯ ಮಾರನೆಯ ದಿನ ಚಂದ್ರನ ದರ್ಶನವನ್ನು ಪಡೆದವರ ಎಲ್ಲ ಅಪವಾದಗಳು ತೊಲಗಿ ಹೋಗುತ್ತವೆ ಎಂದು ಗಣೇಶ ದೇವರು ಚಂದ್ರನಿಗೆ ಕೊಟ್ಟ ವರವಾಗಿದೆ. ವೀಕ್ಷಕರೇ, ಯುಗಾದಿ ಹಬ್ಬದ ದಿನ ಯಾಕೆ ಚಂದ್ರ ದರ್ಶನವನ್ನು ಮಾಡಬೇಕು, ಹಾಗೆ ಗಣೇಶ ಚತುರ್ದಶಿಯ ದಿನ ಯಾಕೆ ಚಂದ್ರ ದರ್ಶನವನ್ನು ಮಾಡಬಾರದು ಎಂದು ತುಂಬ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಅರ್ಥವಾಗಲಿ ಎನ್ನುವ ಉದ್ದೇಶದಿಂದ. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.